ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಗೋಲ್ಡ್ ₹300 ಇಳಿದಿದೆ. ನಾನು ಹೇಳ್ದೆ ಇಳಿಯತ್ತೆ ಅಂತ. 13,500 ಆಕ್ಚುಲ್ ಆಗಿ ನೋಡಿದ್ರಿ ಅಂತಂದ್ರೆ 12,400 ಹತ್ತತ್ರ ಬಂದಿರಬೇಕಾಗಿತ್ತು ಗೋಲ್ಡು. ಎನಿವೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಇಳೀತಾ ಇದೆ. ಬೆಳ್ಳಿ ಇಳಿದ್ಬಿಟ್ಟು 233 ಆಗಿದೆ. ಆದ್ರೆ ಸಿಲ್ವರ್ ನೋ ಚೇಂಜ್ ಅಂತಾನೆ ಹೇಳ್ತಾ ಇದ್ದಾರೆ. 95.62 ವರೆಗೂ ರೂಪಾಯಿ ಹೋಗಿದೆ. ಇನ್ನೂ ಕೂಡ ಬೀಳುತ್ತೆ. ಬ್ರೆಂಟ್ 93.5. ಎಲ್ಲಾ ಇಂಡೆಕ್ಸ್ ಕೂಡ ಬೆಳಗ್ಗೆ ಪ್ಲಸ್ ಅಲ್ಲಿ ಇತ್ತು. -100 ಪಾಯಿಂಟ್ ಅಲ್ಲಿ ಓಪನ್ ಆಯಿತು. ಪ್ಲಸ್ಗೆ ತಗೊಂಡು ಹೋದ್ರು. ಬ್ಯಾಂಕ್ ನಿಫ್ಟಿನ ಏರ್ಸಿ ಕ್ಲೋಸ್ ಮಾಡಿದ್ದಾರೆ. ಇದೆಲ್ಲ ಒಂದು ರೀತಿ ಆಟ. ಮಾರ್ಕೆಟ್ ಕೊನೆಯಲ್ಲಿ 50 ಪಾಯಿಂಟ್ ಕೆಳಗಡೆ ಬಿತ್ತು. -66 ಕೊನೆಯದಾಗಿ ಏರ್ಸಿ -53, 54 ಅಂತ ತೋರಿಸಿದ್ದಾರೆ. 1.2370 ವರೆಗೂ ಇಳಿದ್ಬಿಡ್ತು ಮಾರ್ಕೆಟ್. ರಿಯಾಲಿಟಿ ಏನು ಅಂತಂದ್ರೆ ಮಾರ್ಕೆಟ್ ಇನ್ನೂ ಕೂಡ ಬಿದ್ದಿರ್ತಕ್ಕಾಗಿತ್ತು. ಈ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಶಾಕರ್ಸ್ ತರ ನಿಮ್ಮ ಆಕ್ಟಿವ್ ಮ್ಯೂಚುವಲ್ ಫಂಡ್ ದುಡ್ಡನ್ನ ಇದರಲ್ಲಿ ಸುರಿದಿದ್ದಾರೆ. ಚಿಂತೆನೆ ಮಾಡಬೇಡಿ. ಇನ್ನು 2 ದಿನ ಟೈಮು. ಯಾಕೆಂತಂದ್ರೆ ಅಮೆರಿಕ 2 ದಿನ 1% ಬಿದ್ದಾಗ ನೀವು ಮಾರ್ಕೆಟ್ನ 0.2% ಅಲ್ಲಿ ಹಿಡಿದಿಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಮಾರ್ಕೆಟ್ನ ತುಂಬಾ ಹಿಡಿದಿಡೋದಕ್ಕೆ ಟ್ರೈ ಮಾಡಿದ್ರೆ ನಿಮ್ಗೆ ಅದು ಹರ್ಟ್ ಮಾಡುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ಅಮೆರಿಕಾನೇ ಮದರ್ ಮಾರ್ಕೆಟ್ ಬಿದ್ರೆ ನಾವು ಕೂಡ ಬೀಳ್ಬೇಕಾಗತ್ತೆ. ಅದಕ್ಕೆ ಅಗೇನ್ಸ್ಟ್ ಆಗಿ ಹೋದ್ರಿ ಅಂತಂದ್ರೆ ದೊಡ್ಡದಾಗಿ ಏಟ್ ಬೀಳುತ್ತೆ. ಡೆಫಿನೆಟ್ ಆಗಿ ನಮ್ಗೆ ಇದು ಏಟ್ ಬೀಳಲಿದೆ. ನನ್ನ ಲೆಕ್ಕಾಚಾರದ ಪ್ರಕಾರ ಅಂಡ್ ರೆಕಾರ್ಡ್ಸ್ ಪ್ರಕಾರ ಇನ್ನು ಕೂಡ $800 ಬಿಲಿಯನ್ ಸೆಬಿ FII ದುಡ್ಡನ್ನ ಇಟ್ಟಿದ್ದಾರೆ. ಇಷ್ಟೇ ಅಲ್ಲದೆ ಹಲವು ಈಕ್ವಿಟಿ ಹಣ VC ಫಂಡ್ಸ್ ಎಲ್ಲ ಹಾಕಿದ್ದಾರೆ. ಅವರೆಲ್ಲ ಸ್ವಲ್ಪನೇ ಮಾರಿ ದುಡ್ಡನ್ನ ತಗೊಂಡು ಹೋಗೋದಕ್ಕೆ ನಮ್ಮ ಒಂದು ಇದು ಇರುವಂತ ರಿಸರ್ವ್ಸ್ ಕೂಡ ಕರೆಕ್ಟ್ ಆಗಿದೆ. ಅದರಿಂದ ಫೇಮ್ಫುಲ್ ಆಗಿ ನೀವು ಮ್ಯೂಚುವಲ್ ಫಂಡ್ನ ತಗೋತಾನೆ ಇರಿ. ಅವರು ಮಾರ್ತಾನೆ ಇರ್ತಾರೆ. ಅದೇ ಸಮಯದಲ್ಲಿ ಸ್ವಲ್ಪ ಡೆಡ್ ಸ್ಟಾಕ್ಸ್ನ ಕೂಡ ಅವ್ರ ತಲೆನಲ್ಲಿ ಕಟ್ತಾರೆ. ಅದನ್ನು ಕೂಡ ನೀವು ತಗೊಳ್ಳಿ. ರಿಯಾಲಿಟಿ ಇದೇನೆ. ಅದರಿಂದ ಸ್ಟಾಕು ಫಾಸ್ಟ್ ಆಗಿ ಇಳಿದ್ರೆ ನೋವನ್ನೋದು ಕ್ವಿಕ್ ಆಗಿ ಮುಗ್ದೋಗುತ್ತೆ. ಮಾಡಬೇಕು ಅಂತ ಹೇಳ್ತಾರಲ್ಲ ಆ ರೀತಿ ಇಟ್ಟು ಮಾಡಬೇಕು ಅಂತಂದ್ರೆ ಇನ್ನು ಒಂದು ವರ್ಷಕ್ಕೆ ಇದು ಹೀಗೆ ಇರುತ್ತೆ. ಅಮೆರಿಕಾದಲ್ಲಿ ಇನ್ಫ್ಲೇಷನ್ 4ನ್ನ ದಾಟಿದೆ. ಅವರಿಗೆ ಈ ಟ್ರಂಪ್ ಇದ್ದಿದ್ರಿಂದ ಇನ್ಫ್ಲೇಷನ್ ನ ಬದಲಾಯಿಸಿ ಮಾತಾಡೋದಕ್ಕಾಗಲ್ಲ. 2 ಸಲ ಇಂಟ್ರೆಸ್ಟ್ ರೇಟ್ನ ಕಡಿಮೆ ಮಾಡಿಲ್ಲ ಅಂತಂದ್ರೆ ಇನ್ಫ್ಲೇಷನ್ 5ಕ್ಕಿಂತ ಮೇಲೆ ಹೊರಟೋಯ್ತು ಅಂತಂದ್ರೆ ಅಯ್ಯೋ ಅಂತ ಬಡ್ಕೋತಾರೆ. ಅದರಿಂದಾನೇ ಗೋಲ್ಡ್ ಬೀಳ್ತಾ ಇದೆ. ಗೋಲ್ಡ್ ಬೀಳ್ತಾ ಇರೋದು ನಮಗೆ ಒಂದು ಒಳ್ಳೆ ಸುದ್ದಿ. ಅದರಿಂದ ಚಿಂತೆನೆ ಮಾಡೋದು ಬೇಡ. ಗೋಲ್ಡ್ ಈ ಹಾಕಿ ಸ್ಟಿಕ್ನ ತೆಗೆದು ಇಟ್ಕೊಳ್ಳಿ. ಗೋಲ್ಡ್ನ ಆಕ್ಚುಯಲ್ ಬೆಲೆ 12,400ಕ್ಕಿಂತ ಕೆಳಗಡೆ ಇದೆ. ಇದು ಆಕ್ಚುಯಲ್ ಮಾರ್ಕೆಟು. ಈಗ ನಾವು ಮುಂದೇನಿದೆ ಅದನ್ನ ನೋಡೋಣ. ಮೇನ್ ಆಗಿ ಇವತ್ತೇನಿದೆ ಅಂತ. ಇವತ್ತು ಇರಾನ್ ಮೇಲೆ ಗುಂಡನ್ನು ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಶುರು ಮಾಡಿದ್ದು ಯಾರು ಅಂತ ಕೇಳಿದ್ರೆ ಇರಾನ್ ಗುಂಡು ಹಾಕೋದನ್ನ ಶುರು ಮಾಡಿ ಅದು ತುಂಬಾ ಅಸಹ್ಯವಾಗಿ ಓಡಾಡ್ತಾ ಇದೆ. ಅದರಿಂದ ಅದು ಹಾಗೆ ಬೀಳ್ತಾನೆ ಇದೆ. ಈ ಗುಂಡು ಹಾಕೋದು ನಡೀತಾನೆ ಇದೆ. ಇರಾನ್ ತಿರ್ಗಾ ಒಂದು ಗುಂಡು ಹಾಕೋದ್ರಲ್ಲಿ ಕುವೈತ್ ಏರೋ ಸ್ಪೇಸ್ ನ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಫೈನಲ್ ಅಲ್ಲಿ ವಾರ್ನಿಂಗು ಹೋಗ್ತಾ ಇದೆ. ಗೋಲ್ಡ್ ಪ್ರೀ ಡ್ಯೂಟಿ ಲೆವೆಲ್ಗೆ ಬಂದ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇನ್ನೂ ಡ್ಯೂಟಿ ಇದೆ. ಡ್ಯೂಟಿ ನೀವು ಕಟ್ತಾ ಇದ್ದೀರಾ. ಈ ಗುಬ್ಬಚ್ಚಿ ವ್ಯಾಪಾರ ಅನ್ನೋದು ಚೆನ್ನಾಗೇ ಓಡ್ತಾ ಇದೆ. ತುಂಬಾ ಅಮೋಘವಾಗಿ ಓಡ್ತಾ ಇದೆ. ಸ್ಟ್ರೈಟ್ ಆಫ್ ಹೋರ್ಮುಜ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದ್ದಾರೆ. ಅದರಿಂದ ಇನ್ನೂ ಕೂಡ ಪ್ರಾಬ್ಲಮ್ ಅನ್ನೋದು ಇರುತ್ತೆ. ಮಣಪುರಂ ಮುತ್ತೂಟು 5% ಇಂದ 7% ವರೆಗೂ ಬಿದ್ದಿದೆ. ಇದು ಹಾಕಿನ ಕೆತ್ತೋದಕ್ಕೆ ನಿಮ್ಗೆ ಒಂದು ಒಳ್ಳೆ ಚಾನ್ಸು. ಯಾಕೆ ಅಂತಂದ್ರೆ ಇಲ್ಲಿಂದ ಇನ್ನೊಂದು 5 ವರ್ಷ ಆದ್ಮೇಲೆ ಒಂದು ಚಿಕ್ಕ ಫಿಲ್ಟರ್ ಆಗೇ ಇರುತ್ತೆ. ಇದ್ರ ಬಗ್ಗೆ ನೀವು ಚಿಂತೆ ಮಾಡೋದಕ್ಕಂತೂ ಏನೂ ಇಲ್ಲ. ಇದು ರೆಡ್ ಮುತ್ತೂಟ್ ರಿಜಿಸ್ಟರ್ ಆದಂತ ಕಂಪನಿ. ಮುತ್ತೂಟ್ ಸಿಮ್ಕಾರ್ಟ್ ಅನ್ನುವಂತ ಕಂಪನಿ 4,000ದಿಂದ 5,000 ಇದಕ್ಕೆ IPO ನ ಹಾಕಲಿದ್ದಾರೆ. ಕಂಪನಿಯ ವ್ಯಾಲ್ಯೂಯೇಷನ್ 28,000 ಕೋಟಿ ಹಾಕಲಿದ್ದಾರೆ. ಅದು ಯಾವಾಗ IPO ಬರುತ್ತೆ ಅಂತ ಅನ್ನೋದು ನಮ್ಗೆ ಗೊತ್ತಿಲ್ಲ. 1,640 ಕೋಟಿ ರೂಪಾಯಿ ಲಾಭವನ್ನು ಮಾಡ್ತಾ ಇದೆ. ಇದು ಒನ್ ಆಫ್ ದಿ 2 ಮುತ್ತೂಟ್ ಫ್ಯಾಮಿಲಿ. ಇದರ ಸಬ್ಸಿಡರಿ ಮುತ್ತೂಟ್ ಫಿನ್ಕಾರ್ಪ್ ಸಬ್ಸಿಡರಿ. ಇದು ಲಿಸ್ಟ್ ಆಗಿದೆ ಆಲ್ರೆಡಿ. ಟಾಟಾ ಕನ್ಸ್ಯೂಮರ್ ಅಲ್ಲಿ ಒಳ್ಳೆ ಸುದ್ದಿ. ಟಾಟಾ ಕನ್ಸ್ಯೂಮರ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ನಾವು 20,000 ಕೋಟಿನ ದಾಟಿದೀವಿ ಅಂತಂದ್ರೆ 2 ಬಿಲಿಯನ್ ದಾಟಿದೀವಿ ಟರ್ನ್ ಓವರ್. ಅದರಿಂದ ಬಲ್ಲೆ ಅಂತ ಡ್ಯಾನ್ಸ್ ಆಡ್ತಾ ಇದ್ದಾರೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ 16% ಏರಿಸಲಿದ್ದಾರೆ. ಪ್ರಾಫಿಟ್ 1,600 ಕೋಟಿ ಹತ್ತತ್ರ ಬಂದಿದೆ. ಇದ್ರ ಜೊತೆ ಇನ್ನೊಂದು ಒಳ್ಳೆ ನ್ಯೂಸ್ ಏನು ಅಂತಂದ್ರೆ ಟಾಟಾ ಸ್ಟಾರ್ಬಕ್ಸ್ ಎಬಿಟಾ ಪಾಸಿಟಿವ್ ಆಗ್ಬಿಟ್ಟಿದೆ. ಚಾರ್ಲಿ ಮಂಗರ್ ಹೇಳಿದ್ದು ಟಾಟಾ ಬರುತ್ತೆ ಅಂತ. ಎಬಿಟಾ ಅಂತ ಅನ್ನೋದು ತಪ್ಪಾದ ಒಂದು ಕರೆಕ್ಟ್ ನಂಬರ್ ನೆಟ್ ಪ್ರಾಫಿಟ್. ಇನ್ನೂ ಕೂಡ ನೆಟ್ ಪ್ರಾಫಿಟ್ ಬಂದಿಲ್ಲ. ಯಾಕೆ ಅಂತಂದ್ರೆ ಇವರು ದುಡ್ಡನ್ನ ತುಂಬಾನೇ ಹಾಕಿದ್ದಾರೆ. ಆ ಎಕ್ಸ್ಪೆನ್ಸೇ ಬರಬೇಕು. ಅದರಿಂದ ಬಿಟ್ರೆ ಪ್ರಾಫಿಟ್ ಬರುತ್ತೆ ಅನ್ನೋಂಥ ಒಂದು ನಂಬಿಕೆ ಇದೆ. ಇದು ಪ್ರಾಫಿಟಬಲ್ ಆಗ್ಬಿಡ್ತು ಅಂತಂದ್ರೆ ಇದು ಇಂಜಿನ್ ಗ್ರೋತ್ ಬದಲಾಗುತ್ತೆ. ನಾಳೆ ಸ್ಪಿನ್ ಆಫ್ ಮಾಡಿ ಬೇರೆ ಆಗಿ ಲಿಸ್ಟ್ ಮಾಡಿದ್ರೆ
ಇದು ಒಳ್ಳೆ ದುಡ್ಡು. ಆದ್ರೆ ಇವತ್ತು ವಜ್ರದ ಸೂಜಿ ರೇಂಜಲ್ಲಿ ಇದು ಹೋಗ್ತಾ ಇದೆ. ಇದರಲ್ಲಿ ಕೈ ಇಟ್ರಿ ಅಂತಂದ್ರೆ ಕೈನ ಸುಟ್ಬಿಡತ್ತೆ. ಸನ್ ಫಾರ್ಮಾ ಆರ್&ಡಿ ಇನ್ವೆಸ್ಟ್ಮೆಂಟ್ಸ್‌ನ ಪಂಪ್ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಒಂದು $11.75 ಬಿಲಿಯನ್ ಈ ಸ್ಟಾಕ್‌ನ ಕಂಪ್ಲೀಟ್ ಆಗಿ ತಗೊಂಡಿದ್ರು ಕೂಡ ನಾವು ಆರ್&ಡಿಗೆ ಖರ್ಚು ಮಾಡ್ತೀವಿ. ಸನ್ ಫಾರ್ಮಾಗೆ $2.5 ಬಿಲಿಯನ್ ಕ್ಯಾಶ್ ಫ್ಲೋ ಇದೆ. ಅದನ್ನು ಬಿಟ್ರೆ $350 ಬಿಲಿಯನ್ ಸೆಂಡ್ ಕಂಪನಿಗೂ ಸರ್ಜಿಸ್ ಇದೆ. ಅದರಿಂದ ಸನ್ ಫಾರ್ಮಾದ ವುಮೆನ್ಸ್ ಹೆಲ್ತ್ ಅಂಡ್ ಸ್ಪೆಷಾಲಿಟಿನಲ್ಲೂ ಚೈನಾ ಬಿಸ್ನೆಸ್ ಅಲ್ಲೂ ಇದು ಸ್ಟ್ರೆಂಥನ್ ಮಾಡ್ತಾ ಇದೆ. ಸಿಪ್ಲಾ ಏನ್ ಹೇಳ್ತಾ ಇದೆ ಅಂತಂದ್ರೆ ಇನೋವೇಟಿವ್ ಪ್ರಾಡಕ್ಟ್ಸ್ ಅಲ್ಲಿ 10% ನಮಗೆ ರೆವೆನ್ಯೂ ಬರುತ್ತೆ 5 ವರ್ಷದಲ್ಲಿ. ಇದೆಲ್ಲ ನಮಗ್ ಮುಖ್ಯ ಅಲ್ಲ. ಈಗ ಹೇಳಕ್ ಹೊರಟಿರೋದೇ ಒಂದು ತುಂಬಾ ಮುಖ್ಯವಾದಂತಹ ಸುದ್ದಿ. ಇಂಡಿಯಾದ ಫಾರ್ಮಾ ಎಕ್ಸ್ಪೋರ್ಟ್ಸ್ 50 ಬಿಲಿಯನ್ ಗಿಲ್ಲಿ ತರ ದಾಟ್ಬಿಡತ್ತೆ. ಇದು ಒಂದು ಪ್ರಪಂಚದ ಸಾಧನೆ. ಅದರಿಂದ ಇದನ್ನ ಯಾರು ಡ್ಯೂಟಿ ಹಾಕಿ ಕೆಡ್ಸೋದಕ್ಕೆ ಆಗೋದಿಲ್ಲ. ಇದು 50 ಬಿಲಿಯನ್ ದಾಟ್ಬಿಡ್ತು ಅಂತಂದ್ರೆ ಇದು ಡಾಲರ್ ಅಲ್ಲಿ ನಮಗೆ ಒಂದು ವರಮಾನನೇ ಚೆಲ್ಲುತ್ತೆ. ಅದರಿಂದ ನಮಗೆ ತುಂಬಾನೇ ಸಂತೋಷವಾಗಿರುತ್ತೆ. ವಿಪ್ರೋದ ಬೈಬ್ಯಾಕ್ ಆಫರ್ ಓಪನ್ ಆಗಿದೆ. ಮಾರ್ಕೆಟ್ ರೇಟ್ಗೆ 38% ಎಕ್ಸ್ಟ್ರಾ ಕೊಟ್ಟು ಪ್ರೇಮ್ಜಿ ತಗೋತಾ ಇದ್ದಾರೆ. ಯಾರಿಗೆಲ್ಲ ಬೇಕೋ ಸ್ಟಾಕ್ ನ ಸರೆಂಡರ್ ಮಾಡ್ಕೋಬಹುದು. ಅದಾದ್ಮೇಲೆ ಈ ಬ್ಯಾಂಕ್ ರಿಸ್ಕ್ ಅಲ್ಲಿ ಎ ರಿಸ್ಕ್ ನ ಮ್ಯಾನೇಜ್ ಮಾಡುವಂತದ್ದು, ಮೈಕಾಸ್ ಅಲ್ಲಿ ಕಂಡು ಹಿಡಿಯುವಂತ ಒಂದು ರಿಸ್ಕ್ ನ ಮ್ಯಾನೇಜ್ ಮಾಡುವುದಕ್ಕೆ ಇನ್ಫೋಸಿಸ್ ಒಂದು ಹೊಸ ಸ್ಟ್ರೀಮ್ ಸೆಟ್ ಮಾಡಿದ್ದಾರೆ. ಇದರಿಂದ ನಮಗೆ ದುಡ್ಡು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಬಿ ಅನ್ನೋ ಅಂತ ಕಂಪನಿ ಲೆನ್ಸ್ ಕಾರ್ಟ್ ಅಲ್ಲಿ 1944 ಹಾಕಿದಂತ ಸ್ಟೇಕ್ ನ ಅವರು 2.3% ಸ್ಟೇಕ್ ನ ಒಂದು ಬ್ಲಾಕ್ ಡೀಲ್ ಅಲ್ಲಿ ಮಾರಿ $486 ಮಾರಲಿದ್ದಾರೆ. ಮಿಕ್ಕಿರುವಂತದ್ದು 90 ಡೇ ಲಾಕ್ ಇನ್ ಪೀರಿಯಡ್. ಅದರಿಂದ ಇನ್ನೂ ಲೆನ್ಸ್ ಕಾರ್ಟ್ ಅಲ್ಲಿ ಹಲವು ಸ್ಟಾಕ್ಸ್ ಮಾರಲ್ಪಡುತ್ತೆ. ಅದರಿಂದ ವ್ಯಾಲ್ಯೂ ಕಡಿಮೆ ಆಗೋದಕ್ಕೆ ಚಾನ್ಸಸ್ ಇದೆ. ಮಹೀಂದ್ರಾದ SUV ಪ್ರೊಡಕ್ಷನ್ 15% ಕಡಿಮೆ ಆಗಿದೆ. ನಿನ್ನೆ ತಾನೇ ನಾನು ಹೇಳಿದ ತರ N&Tನಲ್ಲಿ ಲೇಬರ್ ಇಲ್ಲ ಅನ್ನುವಂಥ ಪ್ರಾಬ್ಲಮ್ ಬಂದಿದೆ. ಅದರಿಂದ ಮಹೀಂದ್ರಾ ಕೂಡ ಲೇಬರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ರಿಎಎಸ್ ಅಂದ್ರೆ ಬೇಸಿಕ್ಲಿ ಮ್ಯೂಚುವಲ್ ಫಂಡ್ ಕಂಪನಿ 4,30,000 ಕೋಟಿ H1 2026 ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. FEI ಮಾಡ್ತಾ ಮಾಡ್ತಾ ಅವರು ತಗೊಂಡಿದ್ದಾರೆ. ಕೊನೆಯದಾಗಿ ರಾಜೇಶ್ ಎಕ್ಸ್ಪೋರ್ಟ್ಸು ಸೆಬಿ ಸುಳ್ಳು ಹೇಳ್ತಾ ಇದ್ದಾರೆ. ದ ಮ್ಯಾನ್ ಫ್ರಮ್ ಗುಜರಾತ್ ಯಾವುದೇ ರೀತಿಯ ತಪ್ಪನ್ನ ಮಾಡೋದಕ್ಕಾಗಲ್ಲ, ಆದ್ರೆ ನಾವು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಮಹೀಂದ್ರಾಗೆ 15% ಕಡಿಮೆ ಆದ್ರೆ ಅದರಲ್ಲಿ ಟಾಟಾಗೂ JSW ಮೋಟಾರ್ಸ್ಗೂ ಒಂದೇ ಸಂಭ್ರಮ. ಬ್ಯಾಂಕ್ ಏನ್ ಹೇಳ್ತಾರೆ ಅಂತಂದ್ರೆ ನೀವು ರೂಪಾಯಲ್ಲಿ ಡೆಪಾಸಿಟ್ ಕೊಟ್ಟರೆ ನಮ್ಗೆ ಬೇಡ ಚೀತು ಅಂತ ಹೇಳ್ತಾರೆ. ಇದೇ ನೀವು ಡಾಲರ್ ಅಲ್ಲಿ ಕೊಟ್ರಿ ಅಂತಂದ್ರೆ ಬನ್ನಿ ಸರ್ ಅಂತ ಗೋಲಿ ಸೋಡಾನ ಕೊಡ್ತಾರೆ. 7.1% ಡೆಪಾಸಿಟ್ ಕೊಡುತ್ತೆ. ಯಾಕೆಂತಂದ್ರೆ ರಿಸ್ಕು RBIದು ನಮ್ದಲ್ಲ. ಅದರಿಂದ ಹ್ಯಾಪಿ ಅದೀವಿ. ಕಾರ್ಪೊರೇಟು ಕ್ಯಾಪಿಟಲೈಸ್ ಮಾಡಿ ಬೇರೆ ಬಿಸ್ನೆಸ್ ಶುರು ಮಾಡುವಂತ ಒಂದು ಸ್ಪೀಡು 3 ಇಯರ್ ಲೋ ಕಡಿಮೆ ಆಗಿದೆ. ಅದು RBI ಹೇಳ್ತಾ ಇರುವಂತ ಸುದ್ದಿ. ಓವರ್ ಆಲ್ ಆಗಿ ಹೊಸ ಓನರ್ಸ್ ಇನ್ವೆಸ್ಟ್ ಮಾಡ್ತಾ ಇರೋದಾಗಿ ಹೇಳ್ತಾ ಇದ್ದಾರೆ. ಇದು ನಮ್ಗೆ ತುಂಬಾ ದೊಡ್ಡ ವಿಷಯವಾಗಿರುತ್ತೆ. SIP ನಲ್ಲಿ ಪ್ರಾಬ್ಲಮ್ ಬರ್ತಾ ಇರೋ ತರ EMI ನಲ್ಲಿ ಕೂಡ ಪ್ರಾಬ್ಲಮ್ ಬರುತ್ತೆ. OPEC ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ 2000 ಆದ್ಮೇಲೆ ಲೋಯೆಸ್ಟ್ ಲೆವೆಲ್ ಆಫ್ ಆಯಿಲ್ನೇ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅದರಿಂದ ಆದಷ್ಟು ಬೇಗ ಆಯಿಲ್ ಶಾರ್ಟೇಜ್ ಬರುತ್ತೆ ಅಂತ OPEC ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಅನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಅದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ $450 ಕೊಡ್ತಾ ಇದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. ಒಂದು ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ರೀ ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ ಒಂದು ತಿಂಗಳಿಗೆ $99 ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾನ್ ಮಾಡಿ. ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು.